or gearbox. So ಇಲ್ಲಿ ನೋಡ್ತಾ ಇದ್ದೀರಾ, this is the sketch ಅಲ್ವಾ, ಇದು gearbox to sketch. Okay, now let us move to the next slide. ಏನು functions ಏನು, functions ಏನು, laser pointer. Okay, what are the functions? To provide different torque ratio between engine and road wheel. ಹೌದಾ, ಈಗ ಏನಾಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ, ಸ್ಟಾರ್ಟಿಂಗ್ ಅಲ್ಲಿ ವೆಹಿಕಲ್ ನಿಂತ್ಕೊಂಡಿದ್ದಾಗ ವಿ ನೀಡ್ ಮೋರ್ ಟಾರ್ಕ್, ವೀಲ್ ಮೇಲೆ ಜಾಸ್ತಿ ಟ್ರಾಕ್ಟಿವ್ ಎಫರ್ಟ್ನ ಹಾಕಬೇಕಾಗತ್ತೆ. ಯಾವಾಗ ವೆಹಿಕಲ್ ನಿಂತ್ಕೊಂಡಿದ್ದಾಗ ಮ್ಯಾಕ್ಸಿಮಮ್ ಆವಾಗಲೇ ಬೇಕು. ಯಾವಾಗ ವೆಹಿಕಲ್ ಮುಂದೆ ಹೋಗಕ್ಕೆ ಶುರು ಮಾಡುತ್ತೋ ಅವಾಗ ಏನಾಗುತ್ತೆ, ಟಾರ್ಕ್ ರಿಕ್ವೈರ್ಡ್ ಟು ಟರ್ನ್ ದಿ ವೀಲ್ಸ್, ಡ್ರೈವ್ ವೀಲ್ಸ್ ಸ್ಟಾರ್ಟ್ ರಿಡ್ಯೂಸಿಂಗ್, ಕಮ್ಮಿ ಆಗ್ತಾ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಆಮೇಲೆ ವೆಹಿಕಲ್ ಸ್ಪೀಡ್ ಜಾಸ್ತಿ ಆದಂಗೆ ಅಂದರೆ ಡ್ರೈವ್ ವೀಲು ರೋಲ್ ಆದಂಗೆ ಏನಾಗುತ್ತೆ, ಅದನ್ನು ತಿರುಗಿಸೋಕ್ಕೆ ಬೇಕಾಗುವಂತಹ ಟಾರ್ಕ್ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ. ಟಾರ್ಕ್ ರಿಕ್ವೈರ್ಮೆಂಟ್ ವಿಲ್ ರಿಡ್ಯೂಸ್. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಸ್ಟಾರ್ಟಿಂಗಲ್ಲಿ ಫಸ್ಟ್ ಗೇರ್ ಹಾಕ್ತೀರಾ. ಫಸ್ಟ್ ಗೇರ್ ಏನು ಮಾಡ್ತದೆ, ಇಟ್ ಪ್ರೊವೈಡ್ಸ್ ವೆರಿ ಲೋ ಸ್ಪೀಡ್. ಏನು ಮಾಡುತ್ತೆ, ಇಟ್ ಪ್ರೊವೈಡ್ಸ್ ವೆರಿ ಲೋ. ಫಸ್ಟ್ ಗೇರಲ್ಲಿ ಫಸ್ಟ್ ಗೇರ್ ಇದ್ರೆ ಫಸ್ಟ್ ಗೇರ್ ಏನಾಗುತ್ತೆ, ಸ್ಪೀಡ್ ವೆರಿ ಲೋ ಅಲ್ವಾ, ಸ್ಪೀಡ್ ಲೋವೆಸ್ಟ್, ಸ್ಪೀಡ್ ಲೋವೆಸ್ಟ್ ಇದೆ. ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ, ಹೌದಾ, ಫಸ್ಟ್ ಗೇರಲ್ಲಿ. ಸೆಕೆಂಡ್ ಗೇರ್ ಏನಾಗುತ್ತೆ, ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಏನಾಗುತ್ತೆ, ಸೆಕೆಂಡ್ ಗೇರ್ ಆದರೆ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಆಮೇಲೆ ಟಾರ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಥರ್ಡ್ ಗೇರ್ಗೆ ಹೋದರೆ ಮತ್ತೆ ಈ ಸ್ಪೀಡು ರೈಸ್ ಆಗುತ್ತೆ, ಟಾರ್ಕ್ ಕಮ್ಮಿ ಆಗುತ್ತೆ. ಟಾಪ್ ಗೇರಲ್ಲಿ ಸ್ಪೀಡ್ ಫುಲ್ ಮ್ಯಾಕ್ಸಿಮಮ್, ಟಾರ್ಕ್ ಫುಲ್ ಮಿನಿಮಮ್. ಏನಾಗುತ್ತೆ, ಟಾಪ್ ಗೇರ್ ತಗೊಂಡ್ರಿ ನೀವು, ಟಾಪ್ ಗೇರ್ಗೆ ಹೋದರೆ ಏನಾಗುತ್ತೆ, ಸ್ಪೀಡು ಮ್ಯಾಕ್ಸಿಮಮ್, ಟಾರ್ಕ್ ಮಿನಿಮಮ್, ಇರುತ್ತೆ. ಸೊ ಇದನ್ನ ಕೊಡೋದಕ್ಕೆ ವಿ ಶುಡ್ ಹ್ಯಾವ್ ಎ ಗೇರ್ ಬಾಕ್ಸ್. ನಮಗೆ ಗೇರ್ ಬಾಕ್ಸ್ ಬೇಕಾಗುತ್ತೆ. ಗೇರ್ ಬಾಕ್ಸ್ ಇಸ್ ಮೇಡ್ ಅಪ್ ಆಫ್ ಮೆನಿ ಗೇರ್ ಡ್ರೈವ್ಸ್. ಸೊ ಎನಿ ಗೇರ್ ಬಾಕ್ಸ್ it consists of many gear drives and then gear shifting mechanism. ಏನಿರ್ತದೆ, ಎನಿ ಗೇರ್ ಬಾಕ್ಸ್ ವಿಲ್ ಕನ್ಸಿಸ್ಟ್ ಆಫ್, ಯಾವ್ದಾರ ಗೇರ್ ಬಾಕ್ಸ್ ತಗೊಂಡ್ರೆ ಇದರಲ್ಲಿ ಏನಿರ್ತದೆ, ಗೇರ್ ಟ್ರೈನ್ ಇರ್ತದೆ, ಗೇರ್ ಟ್ರೈನ್ಸ್ ವಿಲ್ ಬಿ ದೇರ್, ಪ್ಲಸ್ ಗೇರ್ ಶಿಫ್ಟಿಂಗ್ ಮೆಕ್ಯಾನಿಸಮ್ ಇರ್ತದೆ, ಗೇರ್ ಶಿಫ್ಟಿಂಗ್ mechanism will be there. So any gearbox consists of gear trains plus gear shifting mechanism. It also will have a input shaft plus an output shaft. So this is the function. First function ಏನಪ್ಪಾ ಅಂದ್ರೆ to provide different torque ratio between engine and road wheels. Okay, next what is next? To provide neutral position ಕೊಡಕ್ಕೆ. ನ್ಯೂಟ್ರಲ್ ಪೊಸಿಷನ್ ಇದ್ದಾಗ ಏನಾಗುತ್ತೆ, engine will be running. ಈ ನ್ಯೂಟ್ರಲ್ ಪೊಸಿಷನ್ ಆಗುತ್ತೆ, ಎಂಜಿನ್ ರನ್ ಆಗ್ತಾ ಇರ್ತದೆ, ಎಂಜಿನ್ ರನ್ನಿಂಗ್ ಇರುತ್ತೆ, ಪ್ಲಸ್ ವೆಹಿಕಲ್ ಮೂವ್ ಆಗಲ್ಲ, ವೆಹಿಕಲ್ ಸ್ಟಾಪ್ ಆಗುತ್ತೆ. ವೆಹಿಕಲ್ ಕ್ಯಾನ್ ಬಿ ಸ್ಟಾಪ್ಡ್. ಸೊ ನ್ಯೂಟ್ರಲ್ ಪೊಸಿಷನ್ ಅದು. ನ್ಯೂಟ್ರಲ್ ಪೊಸಿಷನ್ ಆಗುತ್ತೆ, ಎಂಜಿನ್ ವಿಲ್ ಬಿ ರನ್ನಿಂಗ್ ಬಟ್ ವೆಹಿಕಲ್ ಕ್ಯಾನ್ ಬಿ ಸ್ಟಾಪ್ಡ್. ಆಮೇಲೆ ನೆಕ್ಸ್ಟ್ ಟು ಪ್ರೊವೈಡ್ ರಿವರ್ಸ್ ಡಿರೆಕ್ಷನ್ ಆಫ್ ರೊಟೇಷನ್. ರಿವರ್ಸ್ ಗೇರ್, ವೆಹಿಕಲ್ ಹಿಂದೆ ಮೂವ್ ಮಾಡೋಕೆ ಅನ್ಕೋ, ಸೊ ಅವಾಗ ನಾವೇನು ಮಾಡ್ಬೋದು, ವಿ ಕ್ಯಾನ್ ಹ್ಯಾವ್ ರಿವರ್ಸ್ ಗೇರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಎಂಜಿನ್ ನಾರ್ಮಲಿ ರನ್ನಿಂಗ್ ಅಲ್ಲಿ ಇರುತ್ತೆ, ಆದರೆ ವೆಹಿಕಲ್ ಮತ್ತೆ ರಿವರ್ಸ್ ಹೋಗುತ್ತೆ. ವೆಹಿಕಲ್ ಮೂವ್ಸ್ ರಿವರ್ಸ್ ಡಿರೆಕ್ಷನ್. ಸೊ ಇದಕ್ಕೆ ನಮ್ಗೆ ಏನ್ ಬೇಕಾಗತ್ತೆ,
ವಿ ನೀಡ್ ದಿ ರಿವರ್ಸ್ ಗೇರ್. ಸೊ ಏನಾಯ್ತು ಅಲ್ಲಿಗೆ 3 ಫಂಕ್ಷನ್ ಆಯ್ತು. ಒಂದೇದ್ದು ಟು ಪ್ರೊವೈಡ್ different driving torques at road wheels. ಒಂದನೇ ಫಂಕ್ಷನ್. ಎರಡನೇ ಫಂಕ್ಷನ್ ನ್ಯೂಟ್ರಲ್. ಮೂರನೇ ಫಂಕ್ಷನ್ ರಿವರ್ಸ್. ಸೊ ದಿಸ್ ಮೆನಿ ಆರ್ ದಿ ಫಂಕ್ಷನ್ಸ್ ಆಫ್ ಗೇರ್ ಬಾಕ್ಸ್. ಕೇಳಬಹುದು ಇದನ್ನ ಕ್ವಶನ್. ನೆಕ್ಸ್ಟ್ ಟೈಪ್ಸ್ ಆಫ್ ಗೇರ್ ಬಾಕ್ಸ್. ಯಾವುದು? ಇದರಲ್ಲಿ ಮ್ಯಾನ್ಯುಯಲಿ ಆಪರೇಟೆಡ್ ಗೇರ್ ಬಾಕ್ಸ್ ಇದೆ, ಆಟೋಮೆಟಿಕ್ ಗೇರ್ ಬಾಕ್ಸ್ ಇದೆ. ಹೌದಾ? ಆಟೋಮೆಟಿಕ್ ಗೇರ್ ಬಾಕ್ಸ್ ಅಲ್ಲಿ ಏನ್ ಬರ್ತದೆ? ಹೈಡ್ರೋಸ್ಟ್ಯಾಟಿಕ್ ಅಂತ ಬರುತ್ತೆ. ಹೈಡ್ರೋಸ್ಟ್ಯಾಟಿಕ್ ಅಂತ ಬರುತ್ತೆ. ಆಮೇಲೆ CVT, ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್, CVT ಅಂತ ಬರುತ್ತೆ ಇದರಲ್ಲಿ. ಓಕೆನಾ? ಇನ್ನ ಮ್ಯಾನ್ಯುಯಲಿ ಆಪರೇಟೆಡ್ ಗೇರ್ ಬಾಕ್ಸ್ ಅಲ್ಲಿ ಎಷ್ಟು ಇದೆ? ಮ್ಯಾನ್ಯುಯಲಿ ಆಪರೇಟೆಡ್ ಗೇರ್ ಬಾಕ್ಸ್ ಅಲ್ಲಿ ಎಷ್ಟು ಇದೆ? ಸೆಲೆಕ್ಟಿವ್ ಗೇರ್ ಬಾಕ್ಸ್ ಎಲ್ಲಿದೆ ಅದು? ಸೆಲೆಕ್ಟಿವ್ ಗೇರ್ ಬಾಕ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ತೀರಾ, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಅಂತ. ಅದಕ್ಕೆ ಅಂತಾರೆ ಸೆಲೆಕ್ಟಿವ್ ಗೇರ್ ಬಾಕ್ಸ್ ಅಂತ ಕರೀತಾರೆ. ಅದರಲ್ಲಿ ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್, ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್, ಸಿಂಕ್ರೋ ಮೆಶ್ ಗೇರ್ ಬಾಕ್ಸ್ ಅಂತ ಇದೆ. ನೆಕ್ಸ್ಟ್ ಏನು? ಸೊ ಸೆಲೆಕ್ಟಿವ್ ಟೈಪ್ ಗೇರ್ ಬಾಕ್ಸ್ ಅಲ್ಲಿ ಯು ಗಾಟ್ ಸ್ಲೈಡಿಂಗ್ ಮೆಶ್, ಕಾನ್ಸ್ಟೆಂಟ್ ಮೆಶ್, ಸಿಂಕ್ರೋ ಮೆಶ್. ಪ್ರೋಗ್ರೆಸಿವ್ ಅಂದ್ರೆ ಟೂ ವೀಲರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಹೆಂಗಂದ್ರೆ ಒಂದಾದ್ಮೇಲೆ 2, 2 ಆದ್ಮೇಲೆ 3, 3 ಆದ್ಮೇಲೆ 4, 4 ಆದ್ಮೇಲೆ 5 ಆ ತರ ಹೋಗುತ್ತೆ. ಮತ್ತೆ ನೀನು 5ರಿಂದ 1ಗೆ ಬರ್ಬೇಕು ಅಂತ ಸಡನ್ ಆಗಿ ಬರಕ್ಕಾಗಲ್ಲ. 5ರಿಂದ 4 ಬರಬೇಕು, 4ರಿಂದ 3 ಬರಬೇಕು, 3ರಿಂದ 2 ಬರಬೇಕು, 2ರಿಂದ 1 ಬರಬೇಕು, ಆ ತರ. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಪ್ರೋಗ್ರೆಸಿವ್ ಗೇರ್ ಬಾಕ್ಸ್. ಇಲ್ಲ ಸೆಲೆಕ್ಟಿವ್ ಗೇರ್ ಬಾಕ್ಸ್ ಅಲ್ಲಿ ಹೆಂಗ್ ಗೊತ್ತಾ? ನೀನು ಫಸ್ಟ್ ಗೇರ್ ಇರ್ತೀಯ. ಇಫ್ ಯು ವಾಂಟ್ ಟು ಗೋ ಟು ಸಡನ್ಲಿ ಥರ್ಡ್ ಗೇರ್, ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ಥರ್ಡ್ ಗೇರ್. ನೀನು ಫೋರ್ತ್ ಗೇರ್ ಇರ್ತೀಯ, ಫಸ್ಟ್ ಗೇರ್ ಬರಬೇಕು ಅನ್ಕೋ, ಫಸ್ಟ್ ಗೇರ್ ಸಡನ್ಲಿ ಯು ಕ್ಯಾನ್ ಕಮ್ ಟು ಫಸ್ಟ್ ಗೇರ್ ಸಡನ್ಲಿ, ಡೈರೆಕ್ಟ್ಲಿ ಬರ್ಬೋದು. ಪ್ರೋಗ್ರೆಸಿವ್ ಆಗಿ ಬರೋ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ಫೋರ್ತ್ ಅಲ್ಲಿ ಇದೆ, ನೀನು ಫಸ್ಟ್ ಥರ್ಡ್ ಬರಬೇಕು, ಥರ್ಡ್ ಇಂದ ಸೆಕೆಂಡ್ ಬರಬೇಕು, ಸೆಕೆಂಡ್ ಇಂದ 1 ಬರಬೇಕು, ಆ ತರ ಇಲ್ಲ. ನೀನು ಫೋರ್ತ್ ಅಲ್ಲಿ ಇದೆಯಾ, ಸಡನ್ ಆಗಿ ಫಸ್ಟ್ ಬರ್ಬೇಕು ಅನ್ಕೋ, ಯು ಕ್ಯಾನ್ ಕಮ್ ಟು ಫಸ್ಟ್ ಗೇರ್ ಸಡನ್ಲಿ ವಿತೌಟ್ ಎನಿ ಜಂಪಿಂಗ್. ಇಲ್ಲಿ ಹಾಗಲ್ಲ, ಪ್ರೋಗ್ರೆಸಿವ್ ಗೇರ್ ಬಾಕ್ಸ್ ಅಲ್ಲಿ ಹಾಗಲ್ಲ. ನೀನು ಫೋರ್ತ್ ಅಲ್ಲಿ ಇದ್ರೆ, ಹಲೋ ಬಾ ಬಾ ಬಾ, ಕನೆಕ್ಟ್ ಆಗುತ್ತಾ ಬಾ, ಕನೆಕ್ಟ್ ಮಾಡ್ಕೊಂಡ್ ಬಾ. ಸೊ ಏನಾಗುತ್ತೆ, ಪ್ರೋಗ್ರೆಸಿವ್ ಗೇರ್ ಬಾಕ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀನು ಫೋರ್ತ್ ಗೇರ್ ಅಲ್ಲಿ ಇದ್ರೆ ಫೋರ್ತ್ ಇಂದ ಥರ್ಡ್, ಥರ್ಡ್ ಇಂದ ಸೆಕೆಂಡ್, ಸೆಕೆಂಡ್ ಇಂದ 1 ಬರ್ಬೋದು ಅಷ್ಟೇ. ಸಡನ್ ಆಗಿ ಡೈರೆಕ್ಟ್ ಆಗಿ 1 ಬರಕ್ಕಾಗಲ್ಲ. ಫೋರ್ತ್ ಇಂದ ನೀನು 1 ಅಲ್ಲಿ ಇದೆಯಾ ಅನ್ಕೋ, ಯು ಕ್ಯಾನಾಟ್ ಡೈರೆಕ್ಟ್ಲಿ ಗೋ ಟು ಫೋರ್ತ್. ಫಸ್ಟ್ ಇಂದ ಸೆಕೆಂಡ್ ಹೋಗ್ಬೇಕು, ಸೆಕೆಂಡ್ ಇಂದ ಥರ್ಡ್ ಹೋಗ್ಬೇಕು, ಥರ್ಡ್ ಇಂದ ಫೋರ್ತ್ ಹೋಗ್ಬೇಕು. ಆ ತರ ಇರೋದಕ್ಕೆ ಅಂತಾರೆ ಪ್ರೋಗ್ರೆಸಿವ್ ಗೇರ್ ಬಾಕ್ಸ್ ಅಂತ ಕರೀತಾರೆ. ಸೊ ಹೇಗಿರ್ತದೆ ಗೊತ್ತಾ, ಇಲ್ಲಿ ಶಿಫ್ಟಿಂಗ್ ಹೇಗಿರ್ತದೆ ಅಂದ್ರೆ, ನೋಡಿ ಈ ತರ ಇರ್ತದಲ್ಲಪ್ಪ. ಇಲ್ಲಿ ಹೇಗಿರ್ತದೆ, ಇಲ್ಲಿ 1, 2, 3, 4, ಇಲ್ಲಿ ರಿವರ್ಸ್ ಇರ್ತದೆ ಈ ತರ. ಸೊ ಹಿಂಗಿರ್ತದೆ ಶಿಫ್ಟಿಂಗ್. ದಿಸ್ ಈಸ್ ಸೆಲೆಕ್ಟಿವ್ ಟೈಪ್ ಗೇರ್ ಬಾಕ್ಸ್. ಇದು ಸೆಲೆಕ್ಟಿವ್ ಟೈಪ್ ಗೇರ್ ಬಾಕ್ಸ್. ಇದು ಪ್ರೋಗ್ರೆಸಿವ್ ಅಂದ್ರೆ ಹೇಗಿರ್ತದೆ ನೋಡಿ. ಪ್ರೋಗ್ರೆಸಿವ್ ಅಂದ್ರೆ ಈ ತರ ಇದು ಇರ್ತದೆ ನಿಮ್ದು ಅಲ್ವಾ, ಒಂದು ಲಿವರ್ ಇರ್ತಲ್ಲ, ಲಿವರ್ ಬೈಕ್ ಪಕ್ಕ ಇರ್ತಲ್ಲ, ಲಿವರ್ ಹಿಂಗಿರಲ್ವಾ, ಈ ತರ ಲಿವರ್ ಇರ್ತದೆ. ಇಲ್ಲೇನಾಗ್ತದೆ, ಇದು ಈ ತರ ಶಿಫ್ಟ್ ಮಾಡಿದ್ರೆ ಹಿಂಗೆ, ಫಸ್ಟ್ 1 ಡೌನ್ ಪ್ರೆಸ್ ಮಾಡಿದ್ರೆ, ಫಸ್ಟ್ ಪ್ರೆಸ್ ಮಾಡಿದ್ರೆ 1, ಆಮೇಲೆ ಮೇಲೆ ಹೋದ್ರೆ 2, ಆಮೇಲೆ ಮೇಲೆ ಹೋದ್ರೆ 3, ಮೇಲೆ ಹೋದ್ರೆ 4, ಈ ತರ ಹೋಗುತ್ತೆ. ಸೊ ನೀನು 4 ಇಂದ ತಗಡೆ ಪ್ರೆಸ್ ಮಾಡಿದ್ರೆ 3, ಇನ್ನು ತಗಡೆ ಪ್ರೆಸ್ ಮಾಡಿ 2, ಇನ್ನು ತಗಡೆ ಪ್ರೆಸ್ ಮಾಡಿ 1. ಮತ್ತೆ ಇದನ್ನ ಮೇಲೆ ಹೋದ್ರೆ, ತಗಡೆ ಬಂದ್ರೆ ತಗಡೆ ಪ್ರೆಸ್ ಮಾಡಿದ್ರೆ 1, ಮೇಲೆ ಪ್ರೆಸ್ ಮಾಡಿದ್ರೆ 2, 3, 4 ಆ ತರ. ಇಲ್ಲಿ ಹಿಂದ್ಗಡೆ ಪ್ರೆಸ್ ಮಾಡಿದ್ರೆ ನೋಡಿ, ಇಲ್ಲಿ ಪ್ರೆಸ್ ಮಾಡ್ತಾ ಹೋದ್ರೆ ಅಪ್ ಶಿಫ್ಟಿಂಗ್. ಇದು ಈ ತಗಡೆ ಪ್ರೆಸ್ ಮಾಡಿದ್ರೆ ಡೌನ್ ಶಿಫ್ಟ್, ಇದು ಡೌನ್, ಇದು ಅಪ್. ಸೊ ನಿನಗೆ ಸೆಕೆಂಡ್ ಗೇರ್ ಬೇಕು ಅನ್ಕೋ, ಈ ಅಪ್ ನ ಪ್ರೆಸ್ ಮಾಡ್ಬೇಕು. ಇವಾಗ ಯು ವಿಲ್ ಗೋ ಟು ಸೆಕೆಂಡ್ ಗೇರ್. ಇಫ್ ಯು ವಾಂಟ್ ಫಸ್ಟ್ ಗೇರ್ ಇದೆಯಾ ಅನ್ಕೋ, ಇದನ್ನ ತಗಡೆ ಪ್ರೆಸ್ ಮಾಡಿದೆ ಅನ್ಕೋ, ಫಸ್ಟ್ ಗೇರ್ ಬರ್ತೀಯ. ಹೌದಾ? ಸೆಕೆಂಡ್ ಗೇರ್ ಬೇಕು ಅಂದ್ರೆ ಇದನ್ನ ಪ್ರೆಸ್ ಮಾಡ್ಬೇಕು. ಇದನ್ನ ಪ್ರೆಸ್ ಮಾಡಿದ್ರೆ ಇದು ಮೇಲೆ ಹೋಗುತ್ತೆ, ಸೆಕೆಂಡ್ ಗೇರ್. ಥರ್ಡ್ ಗೇರ್ ಬೇಕು, ಮತ್ತೆ ಇದನ್ನ ಪ್ರೆಸ್ ಮಾಡು, ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗ್ತೀಯ. ಫೋರ್ತ್ ಗೇರ್ ಬೇಕು, ಮತ್ತೆ ಇದನ್ನ ಪ್ರೆಸ್ ಮಾಡು, ಫೋರ್ತ್ ಗೇರ್ ಹೋಗ್ತೀಯ. ಮತ್ತೆ ಥರ್ಡ್ ಗೇರ್ ಬೇಕು ಅನ್ಕೋ, ಇಫ್ ಯು ವಾಂಟ್ ಟು ಕಮ್ ಟು ಫಸ್ಟ್ ಗೇರ್, ಏನೋ ಹಂಪ್ ಬಂತು, ರೋಡ್ ಹಂಪ್ ಬಂತು, ನೀನು ಫಸ್ಟ್ ಗೇರ್ ಬರಬೇಕು. ಅವಾಗ ಏನಾಗುತ್ತೆ, ಫೋರ್ತ್ ಅಲ್ಲಿ ಇದೆಯಾ ನೀನು,
4th ಇಂದ 3rd ಬರಬೇಕು, 3rd ಇಂದ 2nd ಬರಬೇಕು, 2nd ಇಂದ 1 ಬರಬೇಕು. ಅವಾಗೇನು ಇದನ್ನ ಪ್ರೆಸ್ ಮಾಡಬೇಕು. ಒಂದ್ಸಲ ಪ್ರೆಸ್ ಮಾಡ್ತೀಯಾ 4th ಇಂದ 3rd ಬರ್ತೀವಿ, ಇನ್ನೊಂದ್ಸಲ ಪ್ರೆಸ್ ಮಾಡ್ತೀಯಾ 3rd ಇಂದ 2nd ಬರ್ತೀವಿ, ಇನ್ನೊಂದ್ಸಲ ಪ್ರೆಸ್ ಮಾಡ್ತೀಯಾ 2nd ಇಂದ 1st ಬರ್ತೀವಿ. ಈ ತರ. ಆಮೇಲೆ ಈಗ ನೀವು 3rd ಗೇರ್ಗೆ ಹೋಗ್ಬೇಕು ಅನ್ಕೋ, ಯು ಕೆನಾಟ್ ಡೈರೆಕ್ಟ್ಲಿ ಗೋ ಟು 3rd ಗೇರ್. 1st ಇಂದ 2nd ಅಂದ್ರೆ ಇದನ್ನ ಪ್ರೆಸ್ ಮಾಡ್ಬೇಕು, ಇದನ್ನ ಪ್ರೆಸ್ ಮಾಡಿದ್ರೆ 1st ಇಂದ 2nd, ಮತ್ತೆ ಇದನ್ನ ಪ್ರೆಸ್ ಮಾಡು 2nd ಇಂದ 3rd, ಮತ್ತೆ ಇದನ್ನ ಪ್ರೆಸ್ ಮಾಡು 3rd ಇಂದ 4th, ಈ ತರ ಹೋಗ್ತೀವಿ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಪ್ರೋಗ್ರೆಸಿವ್. ಇಲ್ಲಿ ಹಾಗಲ್ಲ, ಇಲ್ಲಿ ಫಸ್ಟ್ ಗೇರ್ ಇದೆಯಾ, 2nd ಗೇರ್ಗೆ ಹೋಗ್ಬೇಕು ಅಂದ್ರೆ 2nd ಗೇರ್ಗೆ ಹೋಗ್ಬೋದು, ಇಲ್ಲ ನೀವು 3rd ಗೇರ್ ಡೈರೆಕ್ಟ್ ಆಗಿ ಹೋಗ್ಬೇಕು ಅನ್ಕೋ. ಸೊ ಡೈರೆಕ್ಟ್ ಆಗಿ ಇದನ್ನ ಜಗ್ಗು, ಇದು ನ್ಯೂಟ್ರಲ್ ಪೊಸಿಷನ್, ನ್ಯೂಟ್ರಲ್ ಪೊಸಿಷನ್ ಇದು. ಸೊ ಡೈರೆಕ್ಟ್ ಆಗಿ ಇಲ್ಲಿ ಬಾ, ಇಲ್ಲಿಂದ ಹಿಂಗ್ ಬಾ, 3rd ಹಿಂಗ್ ಕೊಟ್ಟು ಹೋಗ್ಬೋದು. ನೀನು ಇವಾಗ 4th ಅಲ್ಲಿ ಇದೆಯಪ್ಪ, ಹಂಪ್ ಬಂತು, ರೋಡ್ ಹಂಪ್ ಬಂತು, ಫುಲ್ ಸ್ಪೀಡ್ ಕಮ್ಮಿ ಆಯ್ತು, ನಿನಗೆ 3rd ಹೋಗ್ಬೇಕು, ಫಸ್ಟ್ ಹೋಗ್ಬೇಕು ಅನ್ಕೋ ಫಸ್ಟ್ಗೆ, ಅವಾಗ 4th ಇಂದ 3rd ಹೋಗೋ ಅವಶ್ಯಕತೆ ಇಲ್ಲ. 4th ಇಂದ ಡೈರೆಕ್ಟ್ಲಿ 1ಗೆ ಹೋಗು, ಹಿಂಗೆ ಡೈರೆಕ್ಟ್ಲಿ 1ಗೆ ಹೋಗ್ಬೋದು, ಇಲ್ಲ ಡೈರೆಕ್ಟ್ ಆಗಿ 2ಗೆ ಹೋಗ್ಬೋದು, ಇಲ್ಲ 3ಗೆ ಹೋಗ್ಬೋದು, ಆ ಥರ. ಸೊ 4 ಇಂದ 3, 3 ಇಂದ 2, 2 ಇಂದ 1, ಆ ಥರ ಏನಿಲ್ಲ. ಸೊ ದಟ್ ಈಸ್ ಸೆಲೆಕ್ಟಿವ್ ಟೈಪ್, ಇದು ಪ್ರೋಗ್ರೆಸಿವ್ ಟೈಪ್. ಓಕೆನಾ? ನೆಕ್ಸ್ಟ್ ಈಗ ಒಂದು ಗೇರ್ ತಗೊಂಡ್ರೆ, ಒಂದು ಗೇರ್ ಟೂತ್ ತಗೊಂಡ್ರೆ, ಒಂದು ಗೇರ್ ವೀಲ್ ತಗೊಂಡ್ರೆ, ಒಂದು ಗೇರ್ ವೀಲ್ನ ತಗೊಂಡ್ರೆ, ಅದರಲ್ಲಿ ನಾವು ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಈ ಥರ ಗೇರ್ ವೀಲ್ ಇರ್ತದಪ್ಪ. ಗೇರ್ ವೀಲ್ ಹಿಂಗಿದ್ರೆ ಏನು ರೌಂಡ್ ಇರುತ್ತಲ್ವ ಗೇರ್ ವೀಲ್, ಈ ಥರ ಇದು ಸೆಂಟ್ರಲಿ ಹಬ್ ಅಂತ ಕರಿತಾರೆ, ಇದಕ್ಕೆ ಅಂತ ಕರಿತಾರೆ ಹಬ್ ಅಂತ ಕರಿತಾರೆ. ಇಲ್ಲಿ ಮೇಲೆ ಟೂತ್ ಇರ್ತಾವಲ್ಲ, ಸೊ ಈ ಥರ ಟೂತ್ ಇರ್ತಾವೆ, ಹೌದಾ? ಸೊ ಲೈಕ್ ದಿಸ್ ಯು ವಿಲ್ ಹ್ಯಾವ್ ಟೂತ್. ಸೊ ಲೈಕ್ ದಿಸ್ ಯು ವಿಲ್ ಹ್ಯಾವ್ ಟೂತ್. ನಾವೀಗ ಏನು ಮಾಡಿದ್ವಿ, ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಓನ್ಲಿ ದಿಸ್ ಪಾರ್ಟ್, ಇಷ್ಟು ಪಾರ್ಟ್ ಮಾತ್ರ ಇಲ್ಲಿ ತೋರಿಸಿದ್ವಿ ನೋಡಿ. ಸೊ ಈಗ ನೋಡಿ, ಸೊ ಅದನ್ನ ನೋಡಿದಾಗ ಈ ತರ ಕಾಣುತ್ತದೆ, ಇದು 3D ವ್ಯೂ ಇದೆ ನೋಡಿ, 3D ವ್ಯೂ ಇದು. ಸೊ ಇಲ್ಲಿ ನೋಡು, ಇದು ಟೂತ್ ಅಲ್ಲ, ಟೂತ್ ಹಿಂಗಿದೆ ಅನ್ಕೋ, ಈ ತರ ಟೂತ್ ಇದೆ ಅಲ್ವಾ, ಟೂತ್ ಹಿಂಗಿದ್ರೆ, ಸೊ ಇದು ಟಾಪ್ ಇದೆಯಲ್ಲ, ಇದು ದಿಸ್ ಇದಕ್ಕೆ ಅಂತ ಕರಿತಾರೆ ನೋಡು, ದಟ್ ಈಸ್ ಕಾಲ್ಡ್ ಆಸ್ ಅಡೆಂಡಮ್. ಅದಕ್ಕೆ ಅಂತ ಕರಿತಾರೆ ದಟ್ ಎಜ್ ಈಸ್ ಕಾಲ್ಡ್ ಆಸ್, ಸೊ ಅಡೆಂಡಮ್ ಸರ್ಕಲ್ ಅಂತ ಕರಿತಾರೆ. ಒಂದು ಎಲ್ಲೋ ಸರ್ಕಲ್ ಪಾಸ್ ಆಗುತ್ತೆ ನೋಡಿ ಇಲ್ಲಿ, a imaginary circle which passes through this top edge of the teeth, gear teeth, is called as addendum circle. ನೋಡಿದೆ ಅಡೆಂಡಮ್ ಸರ್ಕಲ್ ಇದೆ ಹೇಳ, ಸೊ ಇಲ್ಲಿದೆ ನೋಡಿ, ದಿಸ್ ಇಸ್ ಅಡೆಂಡಮ್ ಸರ್ಕಲ್, ಇದೆಯಲ್ಲ ಇದು, ಇದು ಅಡೆಂಡಮ್ ಸರ್ಕಲ್, ಇಲ್ಲಿದೆ ನೋಡೋದು, ಎಲ್ಲಿ ತೋರಿಸಿದ್ದಾರೆ ನೋಡಿದೆ. ಸೊ ಕರೆಕ್ಟಾ, ಅಡೆಂಡಮ್ ಸರ್ಕಲ್ ನೋಡಿದೆ, ಅದೇನಪ್ಪ. ಸೊ ಅಂದ್ರೆ ಏನು, ದಿಸ್ ಸರ್ಕಲ್ ಇಸ್ ಅನ್ ಇಮ್ಯಾಜಿನರಿ ಸರ್ಕಲ್. ಸೊ ದಿಸ್ ಇಸ್ ದ ಸರ್ಕಲ್. So that circle is an imaginary circle which passes through top edge of the gate teeth. That is called as addendum circle. That is called as addendum circle. Next one. Then this is the root. ಇದೇನಿದು ಗೇರ್ ಟೂತ್ ಎಲ್ಲಿಂದ ಎದ್ದೇಳುತ್ತೆ, ಗೇರ್ ವೀಲ್ ಇಂದ. ಇದು ಗೇರ್ ವೀಲ್ ಅಲ್ವಾ, ಗೇರ್ ವೀಲ್ ಇಂದ ಇಲ್ಲಿಂದ ಎದ್ದೇಳುತ್ತಲ್ವಾ ಇದು ಟೀತ್. ಸೊ ಎಲ್ಲಿಂದ ಎದ್ದೇಳುತ್ತೆ ನೋಡು, ಆ ಇಮ್ಯಾಜಿನರಿ ಸರ್ಕಲ್. ದಿಸ್ ಇಸ್ ಆಲ್ಸೋ ಎನ್ ಇಮ್ಯಾಜಿನರಿ ಸರ್ಕಲ್. ಸೊ ಈ ಇಮ್ಯಾಜಿನರಿ ಸರ್ಕಲ್ ಏನಂತ ಕರೀತಾರೆ, ದಿಸ್ ಇಸ್ ಕಾಲ್ಡ್ ಆಸ್ ಡಿಡೆಂಡಮ್ ಸರ್ಕಲ್ ಆರ್ ರೂಟ್ ಸರ್ಕಲ್. ಇದೆ ನೋಡು, ರೂಟ್ ಸರ್ಕಲ್ ಆರ್ ಡಿಡೆಂಡಮ್ ಸರ್ಕಲ್ ಅಂತ ಕರೀತಾರೆ. ಸೊ ದ ಇಮ್ಯಾಜಿನರಿ ಸರ್ಕಲ್ ಫ್ರಮ್ ವಿಚ್ ದ ಗೇಟ್ ಟೀತ್ ಅರೈಸಸ್, ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ರೂಟ್ ಸರ್ಕಲ್ ಆರ್ ಡಿಡೆಂಡಮ್ ಸರ್ಕಲ್. ಆಯ್ತಾ? ದೆನ್ ಯು ಕ್ಯಾನ್ ಹಿಯರ್, ಯು ಕ್ಯಾನ್ ಸಿ ಹಿಯರ್, see you have another circle. This is once again a imaginary circle, and this circle is almost in between addendum circle and the dedendum circle. So this circle is called as pitch circle. ಇದಕ್ಕೆ ಕರೀತಾರೆ ಪಿಚ್ ಸರ್ಕಲ್ ಕರೀತಾರೆ. ಅಲ್ಲಿ ಆಕ್ಚುಲಿ ಆ ಥರ ಸರ್ಕಲ್ಗಳು ಯಾವ ಇರಲ್ಲ, ಇಟ್ ಇಸ್ ಓನ್ಲಿ ಇಮ್ಯಾಜಿನರಿ ಸರ್ಕಲ್. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್, ಎಕ್ಸಾಕ್ಟ್ಲಿ ಇರಲ್ಲ, ಆಲ್ಮೋಸ್ಟ್ ಇನ್ ಬಿಟ್ವೀನ್ ಅಡೆಂಡಮ್ ಸರ್ಕಲ್ ಅಂಡ್ ಡಿಡೆಂಡಮ್ ಸರ್ಕಲ್. ಸೊ ಇದೇನಿದು ಪಿಚ್ ಸರ್ಕಲ್ ಅಂದ್ರೆ? ಪಿಚ್ ಸರ್ಕಲ್ ಅಂದ್ರೆ ಈಗ ಇನ್ಸ್ಟೆಡ್ ಆಫ್ ದಿಸ್ ಗೇರ್ ವೀಲ್, ಈ ತರ ಈ ಗೇರ್ ವೀಲ್ ಬದಲಿಗೆ ನಾವು, ಇಫ್ ವಿ ಟೇಕ್ 2 ಪ್ಲೇನ್ ವೀಲ್ಸ್, ಏನು, ಇಫ್ ವಿ ಟೇಕ್ 2 ಪ್ಲೇನ್ ವೀಲ್ಸ್, ಈ ತರ 2 ವೀಲ್ ತಗೊಂಡು ಅನ್ಕೊಳ್ಳಿ, ಇಲ್ಲೊಂದು ವೀಲ್ ಇದೆ, ಯು ಗಾಟ್ ಅನದರ್ ವೀಲ್. These two are 2 plain wheels. ಇದ್ಮೇಲೆ ಟೀತ್ ಇಲ್ಲ, there are no teeth here. These are simply 2 plain wheels. ಈಗ
ಇವೆರಡೂ ವೀಲ್ಗಳು ಕೂಡ ಏನ್ ಮಾಡ್ತವೆ, ಈ ಗೇರ್ ಏನ್ ಕೊಡುತ್ತಲ್ಲ ಟಾರ್ಕ್ ರೇಷೋ ಕೊಡುತ್ತಲ್ಲ, ಟಾರ್ಕ್ ರೇಷೋ ಅಥವಾ ಸ್ಪೀಡ್ ರೇಷೋ ಕೊಡುತ್ತಲ್ಲ, ಅದನ್ನ ಇವೆರಡು ವೀಲ್ ಕೂಡ ಕೊಡ್ತವೆ. ಸೊ ಯಾವ ವೀಲ್ಗಳು ಈ ಗೇರ್ ಕೊಡುವಂತಹ ಯಾವ ವೀಲ್ಗಳು ಈ ತರ ವೀಲ್ ಇದೆ ನೋಡು, ಇವೆರಡು ವೀಲ್ ಇದಾವೆ. ಇವೆರಡು ವೀಲ್ ಏನ್ ಮಾಡ್ತವೆ, ಈ ಎರಡು ಗೇರ್ಗಳು ನಡುವೆ ಏನ್ ಕೊಡ್ತಲ್ಲ ಸ್ಪೀಡ್ ರೇಷೋ ಬರುತ್ತಲ್ಲ, ಏನ್ ಟಾರ್ಕ್ ಬರುತ್ತಲ್ಲ, ಅದೇ ತರ ಕೊಡ್ತವೆ. ಅಷ್ಟೇ ಸ್ಪೀಡ್ ರೇಷೋ ಅಷ್ಟೇ ಟಾರ್ಕ್ ಕೊಡುವಂತಹ ಎರಡು ಇಮ್ಯಾಜಿನರಿ ಸರ್ಕಲ್ಗಳ ಡಯಾಮೀಟರ್ಗೆ ಏನಂತ ಕರೀತಾರೆ, ಪಿಚ್ ಸರ್ಕಲ್ ಅಂತ ಕರೀತಾರೆ. ಪಿಚ್ ಸರ್ಕಲ್ ಡಯಾಮೀಟರ್ ಅಂತ ಕರೀತಾರೆ. ದಿಸ್ ಇಸ್ ಪಿಚ್ ಸರ್ಕಲ್ ಅಂತಂದ್ರೆ ಏನು, ಅದೇ ಸರ್ಕಲ್, ದ ಇಮ್ಯಾಜಿನರಿ ಸರ್ಕಲ್ ಆಫ್ ಎ ಪ್ಲೇನ್ ವೀಲ್ ವಿಚ್ ಆಕ್ಟ್ಸ್ ಎಕ್ಸಾಕ್ಟ್ಲಿ ಆಸ್ ಎ ಗೇರ್. ಈ ಗೇರ್ ಹೆಂಗೆ ವರ್ಕ್ ಆಗುತ್ತೆ, ಈ ಗೇರ್ ವೀಲ್ ಯಾವ ತರ ವರ್ಕ್ ಆಗುತ್ತೋ ಅದೇ ತರ ಏನಾಗುತ್ತೆ ಈ ಇಮ್ಯಾಜಿನರಿ ಪ್ಲೇನ್ ವೀಲ್ ಕೂಡ ವರ್ಕ್ ಆಗುತ್ತೆ. ಅದರ ಈ ಸರ್ಕಲ್ಗೆ ಏನ್ ಕರೀತಾರೆ, ಪಿಚ್ ಸರ್ಕಲ್ ಅಂತ ಕರೀತಾರೆ. ಅದರ ಡಯಾಮೀಟರ್ಗೆ ಅಂತ ಕರೀತಾರೆ, ಅದರ ಡಯಾಮೀಟರ್ ಇದೆಯಲ್ಲ ಈ ಡಯಾಮೀಟರ್ಗೆ ಅಂತ ಕರೀತಾರೆ ಪಿಚ್ ಸರ್ಕಲ್ ಡಯಾಮೀಟರ್ ಅಂತ ಕರೀತಾರೆ. ಸೊ ಅರ್ಥ ಆಯ್ತೇನಪ್ಪ. ಸೊ ದಿಸ್ ಈಸ್ ಎನ್ ಇಮ್ಯಾಜಿನರಿ ವೀಲ್ which exactly has all the properties of a gear wheel. ಈ ಗೇರ್ ವೀಲ್ದು ಎಲ್ಲಾ ಪ್ರಾಪರ್ಟಿ ಅದಕ್ಕೆ ಇರ್ತವೆ. ಅಂದ್ರೆ ಈ ಗೇರ್ ವೀಲ್ ಏನು ಟಾರ್ಕ್ ಕೊಡುತ್ತಲ್ಲ ಅಷ್ಟೇ ಟಾರ್ಕ್ ಈ ವೀಲ್ ಕೊಡುತ್ತೆ. ಈ ಗೇರ್ ವೀಲ್ ಏನು ಸ್ಪೀಡ್ ಕೊಡುತ್ತೋ ಅಷ್ಟೇ ಸ್ಪೀಡ್ನು ಕೂಡ ಈ ಪ್ಲೇನ್ ವೀಲ್ ಕೂಡ ಕೊಡುತ್ತೆ. ಸೊ ಆ ಪ್ಲೇನ್ ವೀಲ್ಗೆ ಅಂತ ಕರೀತಾರೆ, ಪ್ಲೇನ್ ವೀಲ್ ಸರ್ಕಲ್ಗೆ ಅಂತ ಕರೀತಾರೆ ಪಿಚ್ ಸರ್ಕಲ್ ಅಂತ ಕರೀತಾರೆ. ಅದು ಡಯಾಮೀಟರ್ಗೆ ಅಂತ ಕರೀತಾರೆ ಪಿಚ್ ಸರ್ಕಲ್ ಡಯಾಮೀಟರ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ, ಇದು ಕ್ಲಿಯರಾ? ಪಿಚ್ ಸರ್ಕಲ್ ಅಂದ್ರೆ ಏನು, ಪಿಚ್ ಸರ್ಕಲ್ ಡಯಾಮೀಟರ್ ಅಂದ್ರೆ ಗೊತ್ತಾಯ್ತಲ್ಲ. ಸೊ ಪಿಚ್ ಸರ್ಕಲ್ ಒನ್ಸ್ ಅಗೇನ್ ನಾನು ಹೇಳ್ತೀನಿ ನೋಡು, ಪಿಚ್ ಸರ್ಕಲ್ ಇಸ್ ಎ ಇಮ್ಯಾಜಿನರಿ ಸರ್ಕಲ್, ರೈಟ್, ವಿಚ್ ಆಕ್ಟ್ಸ್ ಲೈಕ್ ಎ, ವಿಚ್ ಬಿಹೇವ್ಸ್ ಲೈಕ್ ಎ ಆಕ್ಚುಯಲ್ ಗೇರ್. ಆಕ್ಚುಯಲ್ ಗೇರ್ದು ಏನ್ ಸ್ಪೀಡ್ ಬರುತ್ತೋ, ಆಕ್ಚುಯಲ್ ಗೇರ್ ಇಂದ ಏನ್ ಟಾರ್ಕ್ ಬರ್ತದೋ ಅಷ್ಟೇ ಸ್ಪೀಡನ್ನ ಅಷ್ಟೇ ಮತ್ತೆ ಟಾರ್ಕ್ ಅನ್ನ ಈ ವೀಲ್ ಕೂಡ ಕೊಡುತ್ತೆ. ಅಂತಹ ವೀಲ್ದು ಡಯಾಮೀಟರ್ಗೆ ಏನಂತ ಕರೀತಾರೆ, ಪಿಚ್ ಸರ್ಕಲ್ ಡಯಾಮೀಟರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಆಮೇಲೆ ಏನಪ್ಪಾ ಅಂತಂದ್ರೆ ಎರಡು ಸ್ಪರ್ ಗೇರ್ಗಳು ಎಲ್ಲಿ ಎಂಗೇಜ್ ಆಗ್ತವೆ ನೋಡು, ಆ ಎಂಗೇಜ್ ಆಗೋ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ಈ ಪಿಚ್ ಸರ್ಕಲ್ ಮೇಲೆ ಇರ್ತದೆ ಯಾವಾಗಲೂ. ಈಗ ನೋಡಿ ಹೆಂಗೆ ಅಂದ್ರೆ ಐ ವಿಲ್ ಶೋ ಯು. ಈಗ ಎರಡು ಟೀತ್ ಇದೆಯಪ್ಪ ಈ ತರ, ಇಲ್ಲೊಂದು ಗೇರ್ ಇದೆ, ಅದ್ರ ಟೀತ್ ಇಲ್ಲಿದೆ, ಇನ್ನೊಂದು ಇಲ್ಲಿದೆ, ಇನ್ನೊಂದು ಟೀತ್ ಇಲ್ಲಿದೆ. ಸೊ ಇಲ್ಲಿ ಟಚ್ ಆಗಿದೆಯಲ್ಲ, ಇದು ಟಚ್, ಈ ಟಚ್ ಆಗಿರೋದು ಯಾವಾಗಲೂ ಎಲ್ಲಿರ್ತದೆ, ಇಟ್ ವಿಲ್ ಬಿ ಆನ್ ಪಿಚ್ ಸರ್ಕಲ್. ಅರ್ಥ ಆಯ್ತಾ? ಇದೊಂದು ಪಿಚ್ ಸರ್ಕಲ್ ಇದೆ ನೋಡಿ, ಇದು ಇನ್ನೊಂದು ಈ ಗೇರ್ ವೀಲ್ ಪಿಚ್ ಸರ್ಕಲ್, ಇದು ಈ ಗೇರ್ ವೀಲ್ ಪಿಚ್ ಸರ್ಕಲ್, ಇದು P1 ಅನ್ಕೊಂಡ್ರೆ ಇದು P2, ಇದು ಈ ಗೇರ್ ವೀಲ್ದು ಪಿಚ್ ಸರ್ಕಲ್, ಇದು ಈ ಗೇರ್ ವೀಲ್ದು ಪಿಚ್ ಸರ್ಕಲ್. ಅರ್ಥ ಆಯ್ತೇನಪ್ಪ? ಸೊ ದಟ್ ಇಸ್ ಪಿಚ್ ಸರ್ಕಲ್. ನೆಕ್ಸ್ಟ್ ಏನು, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡು, ಈ ಪಿಚ್ ಸರ್ಕಲ್ ಇದೆಯಲ್ಲ, ಈ ಪಿಚ್ ಸರ್ಕಲ್ ಮತ್ತೆ ಅಡೆಂಡಮ್ ಸರ್ಕಲ್ ನಡುವೆ ಗ್ಯಾಪ್ ಇದೆಯಲ್ಲ, ದಿಸ್ ಗ್ಯಾಪ್ ಈಸ್ ಕಾಲ್ಡ್ ಆಸ್ ಅಡೆಂಡಮ್. ಮತ್ತೆ ಈ ಪಿಚ್ ಸರ್ಕಲ್ ಮತ್ತೆ ಇಲ್ಲೊಂದು ಇದೆಯಲ್ಲ ರೂಟ್ ಸರ್ಕಲ್ ಅಥವಾ ಡೆಡೆಂಡಮ್ ಸರ್ಕಲ್ ಅಂತ ಇದೆ ನೋಡು, ಇದ್ರ ನಡುವೆ ಡೆಪ್ತ್ ಇದೆ ನೋಡಿ, ಈ ಡೆಪ್ತ್, ಈ ಡಿಸ್ಟೆನ್ಸ್ಗೆ ದಿಸ್ ಇಸ್ ಕಾಲ್ಡ್ ಆಸ್ ಡೆಡೆಂಡಮ್ ಅಂತ ಕರೀತಾರೆ. ನೆಕ್ಸ್ಟ್ ಫೇಸ್ ವಿಡ್ತ್, ಇದು ಗೇರ್ ಟೀತ್ ಇದೆಯಲ್ಲ, ಈ ಗೇರ್ ಟೀತ್ ಇಲ್ಲಿಗೆ ಇದೆಯಲ್ಲ ಈ ಥಿಕ್ನೆಸ್, ದಿಸ್ ಇಸ್ ಕಾಲ್ಡ್ ಆಸ್ ಫೇಸ್ ವಿಡ್ತ್. ಆಮೇಲೆ ನೋಡು, ಈಗ ಅಡೆಂಡಮ್ ಪ್ಲಸ್ ಡೆಡೆಂಡಮ್, ಹೌದಾ, ಅಡೆಂಡಮ್ ಪ್ಲಸ್ ಡೆಡೆಂಡಮ್ ಈಸ್ ಈಕ್ವಲ್ ಟು ಎಷ್ಟಿದೆ ನೋಡು, ಇಲ್ಲ ಅದಲ್ಲ, ಅಡೆಂಡಮ್ ಪ್ಲಸ್ ಏನಪ್ಪಾ ಅಂತಂದ್ರೆ ಅದೇ ಅಡೆಂಡಮ್ ಪ್ಲಸ್ ಡೆಡೆಂಡಮ್ ಈಸ್ ಈಕ್ವಲ್ ಟು ಟೋಟಲ್ ಡೆಪ್ತ್. ರೂಟ್ ಸರ್ಕಲ್ ನೋಡಿದೆ, ಇದು ರೂಟ್ ಸರ್ಕಲ್ ಅಲ್ವಾ, ರೂಟ್ ಸರ್ಕಲ್ ಮತ್ತು ಅಡೆಂಡಮ್ ಸರ್ಕಲ್ ನಡುವೆ ಇರೋ ಡಿಸ್ಟೆನ್ಸ್ಗೆ ಏನು ಕರೀತಾರೆ, ದಿಸ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಟೋಟಲ್ ಡೆಪ್ತ್ ಆಫ್ ದ ಟೀತ್. ಸೊ ಈ ಟೀತ್ ಇದು ಟೋಟಲ್ ಡೆಪ್ತ್, ಇಲ್ಲಿಂದ ಇಟ್ಕೊಂಡು ಇಲ್ಲಿ ತನಕ ಇರೋದು ದಟ್ ಇಸ್ ದ ಡೆಪ್ತ್. ಇಲ್ಲಿ ನೋಡಿ, ಇಲ್ಲಿಂದ ಇಟ್ಕೊಂಡು ಇಲ್ಲಿ ತನಕ ಇದೆಯಲ್ಲ ದಟ್ ಇಸ್ ಡೆಪ್ತ್, ದಟ್ ಇಸ್ ಕಾಲ್ಡ್ ಆಸ್ ಟೋಟಲ್ ಡೆಪ್ತ್. ಸರಿನಾ? ನೆಕ್ಸ್ಟ್ ನೋಡಿದೆ ಟೂತ್ ಥಿಕ್ನೆಸ್. ಟೂತ್ ಥಿಕ್ನೆಸ್ ಅಂದ್ರೆ ಪಿಚ್ ಸರ್ಕಲ್ ಇದೆ ನೋಡು, ಈ ಪಿಚ್ ಸರ್ಕಲ್, ಈ ಪಿಚ್ ಸರ್ಕಲ್ ಎಲ್ಲಿ ಕಟ್ ಆಗುತ್ತೆ ನೋಡು, ಇಲ್ಲಿ ಕಟ್ ಆಗ್ತಾ ಇದೆ ಅಲ್ವಾ, ಈ ಪಾಯಿಂಟ್ ಇಂದ ಮತ್ತೆ ನೋಡಿ ಇಲ್ಲಿ ಬಂದ್ರೆ ಅದೇ ಟೂತ್ ನ ಇಲ್ಲಿ ಕಟ್ ಆಗ್ತಾ ಇದೆ ನೋಡು. ಸೊ ಈ ಡಿಸ್ಟೆನ್ಸ್ ಇದೆ ನೋಡು, ದಿಸ್ ಡಿಸ್ಟೆನ್ಸ್
is what is called as tooth thickness. So thickness of the tooth measured along pitch circle. No, is important. Pitch circle gunta thickness of the tooth na ಏನು measure ಮಾಡ್ತೀವಲ್ಲ that is called as tooth thickness. Okay na? Then what is flank? Flank ಅಂದ್ರೆ ಏನು ಗೊತ್ತಾ? Flank ಅಂದ್ರೆ pitch circle diameter ಇಂದ ತಗಡಿರೋ ಪಾರ್ಟ್. ಪಿಚ್ ಸರ್ಕಲ್ ಡಯಾಮೀಟರ್ ಇದೆ ಅಲ್ವಾ, ಇದು ಪಿಚ್ ಸರ್ಕಲ್. ಈ ಪಿಚ್ ಸರ್ಕಲ್ ಏನ ಕೆಳಗಡೆ ಇರುವಂತಹ ಟೂತ್ದು ಜಾಗಕ್ಕೆ, ಈ ಜಾಗಕ್ಕೆ ಅಂತ ಕರೀತಾರೆ ಫ್ಲಾಂಕ್ ಅಂತ ಕರೀತಾರೆ. ಆರ್ ಎಲ್ಸ್ ಯು ಕ್ಯಾನ್ ಕಾಲ್ ದ ಸರ್ಫೇಸ್ ಆಫ್ ದ ಟೂತ್ ಬಿಟ್ವೀನ್ ಪಿಚ್ ಸರ್ಕಲ್ ಅಂಡ್ ರೂಟ್ ಸರ್ಕಲ್ ಈಸ್ ಕಾಲ್ಡ್ ಆಸ್ ಫ್ಲಾಂಕ್ ಅಂತ ಕರೀತಾರೆ. ದೆನ್ ದ ಸರ್ಫೇಸ್ ಆಫ್ ದ ಟೂತ್, ನೋಡಿ ಇದು ಈ ಪಿಚ್ ಸರ್ಕಲ್ ಅಲ್ವಾ, ಇದು ಪಿಚ್ ಸರ್ಕಲ್ ಮೇಲೆ ಇರುವಂತಹ ಜಾಗ, ದಿಸ್ ಇಸ್ ಕಾಲ್ಡ್ ಆಸ್ ಫೇಸ್ ಆರ್ ದ ಸರ್ಫೇಸ್ ಆಫ್ ದ ಟೂತ್ ಬಿಟ್ವೀನ್ ಪಿಚ್ ಸರ್ಕಲ್ ಅಂಡ್ ಅಡೆಂಡಮ್ ಸರ್ಕಲ್. ಇದು ಅಡೆಂಡಮ್ ಸರ್ಕಲ್ ಅಲ್ವಾ, ಅಡೆಂಡಮ್ ಸರ್ಕಲ್ ಮತ್ತೆ ಪಿಚ್ ಸರ್ಕಲ್ ನಡುವೆ ಇರುವಂತಹ ಫೇಸ್, ನಡುವೆ ಇರುವಂತಹ ಜಾಗಕ್ಕೆ ಸ್ಪೇಸ್ಗೆ ಅಂತ ಕರೀತಾರೆ ಫೇಸ್ ಅಂತ ಕರೀತಾರೆ. ಕ್ಲಿಯರಾ? ಮತ್ತೆ ನೋಡು, ಟೂತ್ ಸ್ಪೇಸ್ ಅಂದ್ರೆ ಏನು? ಟೂತ್ ಸ್ಪೇಸ್ ಅಂದ್ರೆ ದಿಸ್ ಇಸ್ ಆಲ್ಸೋ ಮೆಜರ್ಡ್ ಅಲಾಂಗ್ ದ ಪಿಚ್ ಸರ್ಕಲ್. ಹೌದಾ? ನೋಡಿ ಇಲ್ಲಿ ಮೆಜರ್ ಮಾಡಿದ್ದಾರೆ. ದ ಸ್ಪೇಸ್ ಬಿಟ್ವೀನ್ ಟೂ ಟೀತ್, ಹೌದಾ, ಇಲ್ಲಿಂದ ಇಲ್ಲಿಗೆ ಏನು ಜಾಗ ಇದೆಯಲ್ಲ, ಮೆಜರ್ಡ್ ಅಲಾಂಗ್ ಪಿಚ್ ಸರ್ಕಲ್, ಮೆಜರ್ಡ್ ಅಲಾಂಗ್ ದ ಪಿಚ್ ಸರ್ಕಲ್ ಈಸ್ ಕಾಲ್ಡ್ ಆಸ್ ಟೂತ್ ಸ್ಪೇಸ್. ಓಕೆ, ನೆಕ್ಸ್ಟ್ ವಾಟ್ ಇಸ್ ಸರ್ಕ್ಯುಲರ್ ಪಿಚ್? ಸರ್ಕ್ಯುಲರ್ ಪಿಚ್ ಅಂದ್ರೆ ನೋಡು ಇಲ್ಲಿ ಇದೇನಿದು, ದಿಸ್ ಇಸ್ ಆಲ್ಸೋ ಮೆಜರ್ಡ್, ಸರ್ಕ್ಯುಲರ್ ಪಿಚ್ ಇಸ್ ಆಲ್ಸೋ ಮೆಜರ್ಡ್ ಅಲಾಂಗ್ ದ ಪಿಚ್ ಸರ್ಕಲ್. ಪಿಚ್ ಸರ್ಕಲ್ ಮೇಲೆನೆ ಇದನ್ನು ಮೆಜರ್ ಮಾಡೋದು. ಎಲ್ಲಿಂದ ನೋಡು, ಈ ಪಾಯಿಂಟ್ ಇಂದ. ಈ ಪಾಯಿಂಟ್ ಯಾವ್ದಿದು? ಇದು ಈ ಟೂತ್ದು ಎಂಡ್, ಅದೇ ಪಾಯಿಂಟ್ ನೋಡಿ ಇಲ್ಲಿ. ಇದು ಸ್ಟಾರ್ಟಿಂಗ್ ಅಲ್ವೇನಪ್ಪ, ಇದು ಸ್ಟಾರ್ಟಿಂಗ್, ಇದು ಎಂಡ್. ನೋಡಿ ಇಲ್ಲಿ ಇದನ್ನ ತಗೊಳ್ಳಲ್ಲ, ಏನ್ ಮಾಡ್ತಾರೆ, ಟೂತ್ ಸ್ಪೇಸ್ ಅಂದ್ರೆ ಏನ್ ಮಾಡ್ತಾರೆ, ಈ ಗೇರ್ ಟೀತ್ ಇದು ಎಂಡ್ ಮತ್ತೆ ಈ ಗೇರ್ ಟೀತ್ ಇದು ಬಿಗಿನಿಂಗ್, ಮೆಜರ್ಡ್ ಅಲಾಂಗ್ ದ ಪಿಚ್ ಸರ್ಕಲ್, ದಟ್ ಈಸ್ ಕಾಲ್ಡ್ ಆಸ್ ಟೂತ್ ಸ್ಪೇಸ್. ಆದ್ರೆ ಪಿಚ್ ಸರ್ಕಲ್ ಅಂದ್ರೆ ಹೇಗೆ ಗೊತ್ತಾ, ಪಿಚ್ ಸರ್ಕಲ್ ಅಂದ್ರೆ ಉಲ್ಟಾ, ಸೇಮ್ ಪಾಯಿಂಟ್ ತಗೋತಾರೆ. ನೋಡಿ ಇದು ಎಂಡ್ ಪಾಯಿಂಟ್ ಅಲ್ವಾ, ಈ ಎಂಡ್ ಪಾಯಿಂಟ್ ಮತ್ತೆ ಇಲ್ಲೊಂದು ನೋಡಿ, ಈ ಟೀತ್ ಎಂಡ್ ಪಾಯಿಂಟ್ ಯಾವ್ದು ಇದೆ ಅಲ್ವಾ, ಸೊ ಮೆಜರ್ಡ್ ಅಲಾಂಗ್ ದ circular pitch, that is what is called as circular pitch. The distance between similar points on a tooth profile measured along the pitch circle is called as circular pitch. You know, the distance between similar point of adjacent teeth, adjacent ಅಂದ್ರೆ ಅಕ್ಕಪಕ್ಕ ಇರುವಂತಹ ಅಂತ ಅರ್ಥ. ಸೊ ಇದ್ರ ಪಕ್ಕ ಇದೆಲ್ಲ ಇರೋದು, ಸೊ ಹಾಗಾಗಿ ಅಕ್ಕಪಕ್ಕ ಇರುವಂತಹ ಟೀತ್ಗಳ ಸಿಮಿಲರ್ ಪಾಯಿಂಟ್ ಆನ್ ದ ಪಿಚ್ ಸರ್ಕಲ್ ಈಸ್ ಕಾಲ್ಡ್ ಆಸ್ ಸರ್ಕ್ಯುಲರ್ ಪಿಚ್. ದ ಡಿಸ್ಟೆನ್ಸ್ ಬಿಟ್ವೀನ್ ಸಿಮಿಲರ್ ಪಾಯಿಂಟ್ಸ್ ಆನ್ ದ ಟೂತ್ ಪ್ರೊಫೈಲ್ measured along pitch circle is called as circular pitch. Clear? Okay, next. What is pressure angle? So pressure angle ನೋಡಿ ಇಲ್ಲಿ ತೋರಿಸಿದ್ದೇನೆ ಅವನು. This is actually theoretical view. ನೋಡಿ ಇದೇನಿದು, this is the pitch circle of this wheel. ಇಲ್ಲೊಂದು ಇದೆ ಗೇರ್ ವೀಲ್ದು, ಇದು ಪಿಚ್ ಸರ್ಕಲ್. ಇದು ಇನ್ನೊಂದು ಪಿಚ್ ಸರ್ಕಲ್. ನೋಡಿ ಎರಡು ಪಾಯಿಂಟ್ ಇಲ್ಲಿ ಮೀಟ್ ಆಗಿದೆ ನೋಡಿ, ಈ ಗೇರ್ ವೀಲ್ದು ಮತ್ತೆ ಈ ಗೇರ್ ವೀಲ್ದು ಇಲ್ಲಿ ಮೀಟ್ ಆಗಿದೆ. ಹೌದಾ? ಹೌದಾ? ಈ ಗೇರ್ ವೀಲ್ದು ಮತ್ತೆ ಈ ಗೇರ್ ವೀಲ್ದು ಪಿಚ್ ಸರ್ಕಲ್ ಏನ್ ಮಾಡಿದಾವೆ, ಈ ಪಿಚ್ ಸರ್ಕಲ್ ಮತ್ತೆ ಈ ಪಿಚ್ ಸರ್ಕಲ್ ಎರಡು ಇಲ್ಲಿ ಮೀಟ್ ಆಗ್ತಾ ಇದಾವೆ ಅಲ್ವಾ? ಸೊ ಆ ಮೀಟ್ ಆಗ್ತಿರೋ ಪಾಯಿಂಟ್ ಅಂತ ಕರೀತಾರೆ, ದಟ್ ಇಸ್ ಕಾಲ್ಡ್ ಆಸ್ ಪಿಚ್ ಪಾಯಿಂಟ್. ನೋಡಿದೆ, ಪಿಚ್ ಪಾಯಿಂಟ್ ಅಂತ ಕರೀತಾರೆ. ಸೊ ಈಗ ನಾವು ಮಾಡ್ತೀವಿ, ವಿಲ್ ಡ್ರಾ ಎ ಲೈನ್ ವಿಚ್ ಇಸ್ ನಾರ್ಮಲ್ ಟು ದಿಸ್ ಲೈನ್. ಇದೇನಿದು ಸೆಂಟರ್ ಪಾಯಿಂಟ್ ಆಫ್ ದ ಸರ್ಕಲ್, ಇದು ಕೂಡ ಸೆಂಟರ್ ಪಾಯಿಂಟ್ ಆಫ್ ದ ಇದ್ರದ್ದು ಇನ್ನೊಂದು ಗೇರ್ದು ಸೆಂಟರ್ ಪಾಯಿಂಟ್, ಇದು ಈ ಗೇರ್ದು ಸೆಂಟರ್ ಪಾಯಿಂಟ್. ಅವೆರಡು ಸೆಂಟರ್ ಪಾಯಿಂಟ್ ನಾವು ಜಾಯಿನ್ ಮಾಡಿದೀವಿ, ಪಾಸಿಂಗ್ ಥ್ರೂ ದ ಪಿಚ್ ಪಾಯಿಂಟ್ ಜಾಯಿನ್ ಮಾಡಿದೀವಿ. ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಇನ್ನೊಂದು ಹಾಕಿದೀವಿ, ಹಾಕಿದೀವಾ? ಹಾಕಿದೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ವಿಲ್ ಡ್ರಾ ಎ ಕಾಮನ್ ಟ್ಯಾಂಜೆಂಟ್. ನೋಡಿದೆ,
ಇದೇನಿದು, ದಿಸ್ ಇಸ್ ದ ರೂಟ್ ಸರ್ಕಲ್ ಅಲ್ಲೇನಪ್ಪ, this is the root circle and this is also a root circle of this gear. ಇದು root circle of this gear. So ಈ root circle ಗೆ ಮತ್ತೆ ಈ root circle ಗೆ ನಾವು ಮಾಡಿದ್ವಿ, we have drawn a common tangent ನೋಡಿ ಇದೆ, which is passing through this pitch point. So we have drawn a common tangent which is passing through the pitch point. ಈಗ ಈ ನಾರ್ಮಲ್ ಲೈನ್ ಮತ್ತೆ ಕಾಮನ್ ಟ್ಯಾಂಜೆಂಟ್ ನಡುವೆ ಏನು ಆಂಗಲ್ ಇದೆ ನೋಡು, this angle is called as pressure angle. This angle is called as pressure angle. ಇದರ ಸಿಗ್ನಿಫಿಕೆನ್ಸ್ ಏನು, ವಾಟ್ ಇಸ್ ದ ಆಕ್ಚುಯಲ್ ಪ್ರಾಕ್ಟಿಕಲ್ ಯೂಸ್ ಏನು? ಪ್ರಾಕ್ಟಿಕಲ್ ಯೂಸ್ ಏನಪ್ಪಾ ಅಂತಂದ್ರೆ, ಈಗ ಏನಾಗುತ್ತೆ ಅಂತಂದ್ರೆ, ಎರಡು ಗೇರ್ ಟೀತ್ ನಡುವೆ ಫೋರ್ಸ್ ಟ್ರಾನ್ಸ್ಮಿಟ್ ಆಗ್ಬೇಕಲ್ಲ, ಆ ಫೋರ್ಸ್ ಟ್ರಾನ್ಸ್ಮಿಟ್ ಆಗ್ಬೇಕಾದಾಗ ಆ ಫೋರ್ಸ್ ಅಬೌಟ್ ದಿಸ್ ಲೈನೇ ಹೋಗೋದು. ಈ ಲೈನ್ ಗುಂಟೆ ಏನಾಗುತ್ತೆ, ಫೋರ್ಸ್ ಟ್ರಾನ್ಸ್ಮಿಷನ್ ಆಗೋದು. ಈ ಗೇರ್ ವಿಲಿಂದ ಈ ಗೇರ್ ವಿಲ್ಗೆ ಹೋಗ್ಬೇಕಲ್ಲ, ಪವರ್ ಟ್ರಾನ್ಸ್ಮಿಷನ್ ಆಗ್ಬೇಕಲ್ಲ, ಫೋರ್ಸ್ ಟ್ರಾನ್ಸ್ಮಿಟ್ ಆಗ್ಬೇಕಲ್ಲ. ಸೊ ಟ್ರಾನ್ಸ್ಮಿಟ್ ಆಗೋದು ಅಲಾಂಗ್ ದಿಸ್ ಲೈನ್ ಓನ್ಲಿ, ಅದು ಅಬೌಟ್ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಆಗೋದು ಟ್ರಾನ್ಸ್ಮಿಷನ್. ಎಲ್ಲಿ, ಅಲಾಂಗ್ ದಿಸ್ ಲೈನ್ ಆ ಫೋರ್ಸ್ ಟ್ರಾನ್ಸ್ಮಿಟ್ ಆಗೋದು. ಅರ್ಥ ಆಯ್ತಾ? ಅಂದ್ರೆ ನೋಡು, ಇಲ್ಲೊಂದು ಟೀತ್ ಹಿಂಗಿದೆ, ಇಲ್ಲೊಂದು ಟೀತ್ ಇದೆ ಅನ್ಕೋ, ಹಿಂಗೆ ಇದು ಒಂದು ಗೇರ್ದು, ಇದು ಇನ್ನೊಂದು ಗೇರ್ದು. ಅರ್ಥಾಯ್ತೇನಪ್ಪ? ಸೊ ದೇರ್ ಆರ್ ಟೂ ಗೇರ್ಸ್ ಹಿಯರ್, ಎರಡು, ಇಲ್ಲೊಂದು ಗೇರ್ ವಿಲ್, ಇಲ್ಲೊಂದು ಗೇರ್ ವಿಲ್ ಇದೆ. ಸೊ ಈಗ ತಿರುಗ್ತಾ ಇದೆ, ಇದು ಹಿಂಗೆ ತಿರುಗಿದ್ರೆ ಇದು ಹಿಂಗೆ ತಿರುಗುತ್ತೆ, ಅದೇನಪ್ಪ? ತಿರುಗಬೇಕಾದಾಗ ಏನಾಗುತ್ತೆ, ಇದು ಫೋರ್ಸ್ ಸಪ್ಲೈ ಮಾಡ್ತಲ್ಲ ಹಿಂಗೆ, ಇಲ್ಲಿಂದ ಈ ಗೇರ್ ವಿಲಿಂದ. ಎಕ್ಸಾಂಪಲ್, ಇಟ್ ಇಸ್ ಡ್ರೈವಿಂಗ್ ಅನ್ಕೋ, ಇದು ಡ್ರೈವಿಂಗು, ಇದು ಡ್ರಿವನ್ ಅನ್ಕೋ, ಡ್ರಿವನ್. ಸೊ ಏನಾಗುತ್ತೆ, ಇದು ಈ ಗೇರ್ ಟಿತ್ನ ಫೋರ್ಸ್ ಮಾಡ್ತಲ್ವ ಹಿಂಗೆ, ಫೋರ್ಸ್ ಯಾವಾಗ ಮಾಡ್ತಾರೆ, ಇದೇ ಪಾಯಿಂಟ್ ಮುಖಾಂತರ ಮಾಡೋದು. ಇಲ್ಲಿ ಹಿಂಗೆ ಫೋರ್ಸ್ ಮಾಡುತ್ತೆ, ಈ ತರ ಫೋರ್ಸ್ ಮಾಡ್ತೀವಿ ಈ ಪಾಯಿಂಟ್ ಮುಖಾಂತರ. ಹೌದಲ್ಲ? ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಪಿಚ್ ಪಾಯಿಂಟ್. ಸೊ ಈ ಆಂಗಲ್ ಇದೆಯಲ್ಲ, ಇದೆ ಈ ಆಂಗಲ್, ದಿಸ್ ಇಸ್ ಕಾಲ್ಡ್ ಆಸ್ ಫೈ, ದಿಸ್ ಇಸ್ ಪ್ರೆಷರ್ ಆಂಗಲ್. ಇದೇನಿದು, ಪ್ರೆಷರ್ ಆಂಗಲ್. ಅರ್ಥಾಯ್ತೇನಪ್ಪ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ಪ್ರೆಷರ್ ಆಂಗಲ್. ಪ್ರೆಷರ್ ಆಂಗಲ್ ವಿಲ್ ಬಿ 14 ಡಿಗ್ರಿ, 20 ಡಿಗ್ರಿ. ಸೊ ದೀಸ್ ಆರ್ ಕಾಮನ್. 14 ಡಿಗ್ರಿ ಇಲ್ಲ 20 ಡಿಗ್ರಿ ಅನ್ನೋದು ದಿಸ್ ಇಸ್ ಕಾಮನ್. 14.5 ಡಿಗ್ರಿ ಅಂತಾರೆ, 14.5 ಡಿಗ್ರಿ ಇಲ್ಲ 20 ಡಿಗ್ರಿ. ಸೊ ದೀಸ್ ಆರ್ ಕಾಮನ್ ಪ್ರೆಷರ್ ಆಂಗಲ್ಸ್. ದೀಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ರೆಷರ್ ಆಂಗಲ್ಸ್. ಪ್ರೆಷರ್ ಆಂಗಲ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪ್ರೆಷರ್ ಆಂಗಲ್ ಮೇಲೆ ಡಿಪೆಂಡ್ ಆಗಿರ್ತದೆ ನಂಬರ್ ಆಫ್ ಟೀತ್, ಎಷ್ಟು ಕಮ್ಮಿ ಮಾಡಕ್ ಸಾಧ್ಯ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ, ಎನಿಹೌ ಇರ್ಲಿ. ಓಕೆ, ಇವೆಲ್ಲ ಡೆಫಿನಿಷನ್ ನೋಡ್ಲಿದೆ. ಓಕೆ, ನೋಡಿದೆ ಏನಿದೆ, ಪಿಚ್ ಸರ್ಕಲ್ ಅದ್ರ, ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಕಲ್ ವಿಚ್ ವಿಲ್ ಗಿವ್, ನೋಡಿದೆ, ಸೇಮ್ ಆಕ್ಷನ್ ಆಸ್ ದಟ್ ಆಫ್ ಆಕ್ಚುಯಲ್ ಗೇರ್. ಹೇಳಿದ್ನಲ್ಲ, ಅದು ಇಟ್ ಬಿಹೇವ್ಸ್ ಆಸ್ ಇಫ್ ಇಟ್ಸ್ ಎ ಸೇಮ್ ಗೇರ್. ಒಂದು ಗೇರು ಯಾವ ತರ ಬಿಹೇವ್ ಮಾಡುತ್ತೋ ಅದನ್ನೇ, ಒಂದು ಗೇರು ಯಾವ ತರ ಬಿಹೇವ್ ಮಾಡುತ್ತಲ್ಲ ಅದೇ ತರ ಇದು ಏನಾಗುತ್ತೆ, ಬಿಹೇವ್ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಪಿಚ್ ಸರ್ಕಲ್. ಪಿಚ್ ಸರ್ಕಲ್ ಡಯಾಮೀಟರ್ ಅಂದ್ರೆ ಅದು ಡಯಾಮೀಟರ್, ಅದೇನು ಇಮ್ಯಾಜಿನರಿ ಸರ್ಕಲ್ ಇತ್ತಲ್ಲ ಅದು ಡಯಾಮೀಟರ್ಗೆ ಏನು ಕರೀತಾರೆ, ಪಿಚ್ ಸರ್ಕಲ್ ಡಯಾಮೀಟರ್ ಅಂತ ಕರೀತಾರೆ. ಪಿಚ್ ಪಾಯಿಂಟ್ ಅಂದ್ರೆ ಎರಡು ಪಿಚ್ ಸರ್ಕಲ್ಗಳು ಎಲ್ಲಿ ಜಾಯ್ನ್ ಆಗ್ತಲ್ಲ ಅದು, ಇಟ್ ಇಸ್ ಎ ಕಾಮನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಮೆಷಿಂಗ್ ಗೇರ್ಸ್. ಸೊ ಎಲ್ಲಿ ಎರಡು ಗೇರ್ಗಳು ಮೆಶ್ ಆಗ್ತಾವಲ್ಲ, ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಪಿಚ್ ಪಾಯಿಂಟ್. ಅಥವಾ ಅವೆರಡು ಗೇರ್ಗಳ ಪಿಚ್ ಸರ್ಕಲ್ ಎಲ್ಲಿ ಮೀಟ್ ಆಗುತ್ತೆ ನೋಡು, ದಟ್ ಪಾಯಿಂಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಪಿಚ್ ಪಾಯಿಂಟ್. ಅಡೆಂಡಮ್ ಗೊತ್ತಿದೆ, ಅಡೆಂಡಮ್ ಅಂದ್ರೆ ಇಟ್ ಇಸ್ ದ ರೇಡಿಯಲ್ ಡಿಸ್ಟೆನ್ಸ್ ಮೆಜರ್ಡ್ ಫ್ರಮ್ ಪಿಚ್ ಸರ್ಕಲ್ ಟು ದ ಅಡೆಂಡಮ್ ಸರ್ಕಲ್ ಆನ್ ಟಾಪ್ ಆಫ್ ದ ಗೇರ್ ಟೀತ್. Addendum, it is the radial distance measured from pitch circle to the bottom of the gear tube. ಇದು ಆಗಿದೆ, addendum ಆಗಿದೆ. Addendum circle ಗೊತ್ತಾಗಿದೆ, the circle passing through the, this is imaginary circle which is passing through the top of the gear teeth. Addendum ಅಂದ್ರೆ the circle, this is also imaginary circle which is passing through the root of the gear. Pressure angle, it is the angle between common line passing through the pitch circle
and common tangent to the root circle. Nodide, it is an angle between common tangent and common normal to both the gears passing through the pitch point. This angle is also called as angle of obliquity. Standard value is to 14.5 and 20 degree. Definitions. Okay. Circular pitch andre ಏನು? So this is the formula. Circular pitch ಗೆ. So pitch andre ಏನು? Pi into d divided by t. T ಅಂದ್ರೆ number of teeth. D ಅಂದ್ರೆ diameter of the pitch circle. ಹಿಂಗಿತ್ತಲ್ಲ pitch circle. ಈ ತರ pitch circle ಇರುತ್ತಲ್ವಾ? ಈ ತರ pitch circle ಇರುತ್ತೆ. ಇದು pitch circle. ಇದು diameter ಗೆ ಅಂತ ಕರೀತಾರೆ D ಅಂತ ಕರೀತಾರೆ. This is D. ಹೌದಾ? T ಅಂದ್ರೆ number of teeth. ಇದು ಟೀತ್ ಇತ್ತಲ್ಲ ಹಿಂಗೆ. ಎಷ್ಟು ಟೀತ್ ಇದಾವೆ? Number of teeth. T ಅಂದ್ರೆ number of teeth. D ಅಂದ್ರೆ diameter. So pitch circle ಅಂತಂದ್ರೆ ಎಷ್ಟೆಷ್ಟು ಡಿಸ್ಟೆನ್ಸ್ಗೆ ಒಂದೊಂದು ಟೀತ್ ಇದೆ ಅಂತ ಅರ್ಥ. ಈ ಡಿಸ್ಟೆನ್ಸ್ ಇದೆಯಲ್ಲ, ದಿಸ್ ಡಿಸ್ಟೆನ್ಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಪಿಚ್ ಸರ್ಕಲ್. ಏನದು ಸರ್ಕ್ಯುಲರ್ ಪಿಚ್ ಅಂತ ಕರೀತಾರೆ. ಇದಕ್ಕೆ ಅಂತ ಕರೀತಾರೆ PC ಅಂತ ಕರೀತಾರೆ. PC ಅಂತಂದ್ರೆ ಎಷ್ಟು ಡಿಸ್ಟೆನ್ಸ್ಗೆ ಒಂದೊಂದು ಟೀತ್ ಇದಾವೆ ಅಂತ. ಗೇರ್ ವೀಲ್ ಮೇಲೆ ಎಷ್ಟೆಷ್ಟು ಡಿಸ್ಟೆನ್ಸ್ಗೆ ಒಂದೊಂದು ಟೀತ್ ಇದೆ ಅಂತ ಹೇಳೋದಕ್ಕೆ ಏನ್ ಕರೀತಾರೆ? ಸರ್ಕ್ಯುಲರ್ ಪಿಚ್ ಅಂತ ಕರೀತಾರೆ. ನೋಡಿದೆ, it is the distance between a point on one gear tooth to the corresponding point on the immediate gear tooth along the circumference of the pitch circle. ಅಷ್ಟೇ ಅಲ್ವಾ? ಸೊ ಅಂದ್ರೆ ಒಂದು ಟೀತ್ ಎಷ್ಟು ಟೀತ್ ಯಾವ ಡಿಸ್ಟೆನ್ಸ್ ಅಲ್ಲಿ ನೆಕ್ಸ್ಟ್ ಟೀತ್ ಇದೆ ಅಂತ ಹೇಳೋದಕ್ಕೆ ಸರ್ಕ್ಯುಲರ್ ಪಿಚ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಡಿ ಅಂದ್ರೆ ಪಿಚ್ ಸರ್ಕಲ್ ಡಯಾಮೀಟರ್, ಟಿ ಅಂದ್ರೆ ನಂಬರ್ ಆಫ್ ಗೇರ್ ಟೀತ್. ನೆಕ್ಸ್ಟ್ ಡಯಾಮೀಟರ್ ಪಿಚ್ ಅಂದ್ರೆ ಏನು? PD. ನೋಡಿದೆ, ಇಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಗೇಟ್ ಟೀತ್ ಟು ದ ಪಿಚ್ ಸರ್ಕಲ್ ಡಯಾಮೀಟರ್. ನೋಡಿದೆ, T/D. T ಅಂದ್ರೆ ನಂಬರ್ ಆಫ್ ಟೀತ್, D ಅಂದ್ರೆ ಪಿಚ್ ಸರ್ಕಲ್ ಡಯಾಮೀಟರ್. Where D is pitch circle diameter, T is number of gate teeth. This is very important module. ಏನಿದೆ ಮಾಡ್ಯೂಲ್ ಅಂದ್ರೆ? It is the ratio of pitch circle diameter in mm to number of gate teeth. D/T. ನೋಡಿದೆ, D/T. D ಅಂದ್ರೆ pitch circle diameter, T ಅಂದ್ರೆ number of teeth. ಇದೇ ಸೇಮ್ ಹಿಂಗೆ ನೋಡು. ಸರ್ಕ್ಯುಲರ್ ಪಿಚ್ ಮತ್ತೆ ಮಾಡ್ಯೂಲ್ ಎರಡು ಸೇಮ್, ಎಕ್ಸೆಪ್ಟ್ ಇಲ್ಲಿ ಪೈ ಇದೆ, ಇಲ್ಲಿ ಪೈ ಇಲ್ಲ ಅಷ್ಟೇ. ಹೌದಲ್ಲ? ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಇದನ್ನು ಕೊಡ್ತಾನೆ, ಯಾವಾಗ್ಲೂ ಇದು ಕೊಡ್ತಾ ಇರ್ತಾನೆ ನಿಮಗೆ, ಮಾಡ್ಯೂಲ್ ಕೊಡ್ತಾನೆ ಯಾವಾಗಲೂ. ಪ್ರಾಬ್ಲಮ್ಸ್ ಅಲ್ಲಿ ಮಾಡ್ಯೂಲ್ ವಿಲ್ ಬಿ ಗಿವನ್. ಸೊ ಅವಾಗ ನೀವು D/T ಅಂತ ಹೇಳ್ಬೇಕಾಗತ್ತೆ. ಡೆಫಿನಿಷನ್ ಇದೆಲ್ಲ ಆಗಿದೆ. ಪಿಚ್ ಸರ್ಫೇಸ್, ಫೇಸ್ ಇದೆಲ್ಲ ಆಗಿದೆ. ನಾವು ಫ್ಲ್ಯಾಂಕು, ಫೇಸ್ ವಿಡ್ತ್ ಇದೆಲ್ಲ ಆಗಿದೆ. ಲ್ಯಾಂಡು, ಕ್ಲಿಯರೆನ್ಸ್ ಆಗಿದೆ, ಟೂತ್ ಡೆಪ್ತ್ ಆಗಿದೆ, ಟೋಟಲ್ ಥಿಕ್ನೆಸ್ ಆಗಿದೆ, ವರ್ಕಿಂಗ್ ಡೆಪ್ತ್ ಆಗಿದೆ, ಟೋಟಲ್ ಸ್ಪೇಸ್ ಆಗಿದೆ. ಎಲ್ಲ ನೋಡ್ಕೊಳ್ಬೇಕು. ಬ್ಯಾಕ್ಲ್ಯಾಶ್. ಓಕೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯಾಕ್ಲ್ಯಾಶ್? ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟೂತ್ ಸ್ಪೇಸ್ ಅಂಡ್ ಟೂತ್ ಥಿಕ್ನೆಸ್ ಆಸ್ ಮೆಜರ್ಡ್ ಅಲಾಂಗ್ ದ ಪಿಚ್ ಸರ್ಕಲ್. ಟೂತ್ ಸ್ಪೇಸ್ ಮತ್ತೆ ಟೂತ್ ಥಿಕ್ನೆಸ್ ನಡುವೆ ಇರೋ ಗ್ಯಾಪ್ಗೆ ಅಂತ ಕರೀತಾರೆ ಬ್ಯಾಕ್ಲ್ಯಾಶ್ ಅಂತ ಕರೀತಾರೆ. ಓಕೆನಾ? ಏನ್ ಹಂಗಂದ್ರೆ ನೋಡಿ, ಹಾಕ್ತೀನಿ, ಡ್ರಾ ಮಾಡ್ತೀನಿ ನೋಡಿ. ಇಲ್ಲಿ ಇದು ಈ ತರ ಎರಡು ಟೀತ್ ಇದೆ ಅನ್ಕೋ. ಈ ತರ ದೇರ್ ಆರ್ 2 teeth. ಸೊ ಇಲ್ಲಿ ಇಲ್ಲೊಂದು ಟೀತ್ ಇದೆ ಅನ್ಕೋ. ಅನದರ್ ಟೀತ್. ಇದು ಇನ್ನೊಂದು ಗೇರ್ದು, ಇದು ಇನ್ನೊಂದು ಗೇರ್, ಇದು ಇನ್ನೊಂದು ಗೇರು. ಇದು 1ನೇ ಗೇರು, ಇದು 2ನೇ ಗೇರು. ಇದೇನಿದು? ದಿಸ್ ಇಸ್ ಟೂತ್ ಸ್ಪೇಸ್ ಅಲ್ವಾ? ಇದು ಟೂತ್ ಸ್ಪೇಸ್, TS. ಹೌದಲ್ಲ? ಇದೇನಿದು? ಟೂತ್ ಥಿಕ್ನೆಸ್. ಇದೇನಿದು? ಟೂತ್ ಥಿಕ್ನೆಸ್, TT. ಈ ಡಿಸ್ಟೆನ್ಸ್ ಅಲ್ವೇನಪ್ಪ? ಹೌದಲ್ಲ? ಈಗ ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಮೈನಸ್ ಈ ಡಿಸ್ಟೆನ್ಸ್ ಮಾಡಿದ್ರೆ ಇಲ್ಲಿ ಬರ್ತಲ್ಲ, ಇದು ಈ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಬರ್ತಲ್ಲ, ದಟ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಬ್ಯಾಕ್ಲ್ಯಾಶ್. ಇದನ್ನ ಆಕ್ಚುಲಿ ಹಿಂಗೆ ಹಾಕೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಈ ತರ ಹಾಕೋದಿಲ್ಲ, ಈ ತರ ಡ್ರಾ ಮಾಡೋದಿಲ್ಲ. ಹೆಂಗ್ ಮಾಡ್ತಾರೆ ಅಂದ್ರೆ ಅದನ್ನ ಈ ತರ ಡ್ರಾ ಮಾಡ್ತಾರೆ. ಇನ್ನೊಂದು ಗೇಟ್ ಏನ್ ಮಾಡ್ತಾರೆ? ಹಿಂಗ್ ಟಚ್ ಮಾಡ್ತಾರೆ, ಒಂದ್ ಕಡೆ ಟಚ್ ಮಾಡ್ಬಿಡ್ತಾರೆ ಹಿಂಗೆ. ಸೊ ಒಂದ್ ಕಡೆ ಈ ತರ ಟಚ್ ಮಾಡ್ಬಿಡ್ತಾರೆ. ಸೊ ಹಿಂಗಿದೆ ಇದು ಅಲ್ವಾ? ಇದೇನಿದು? ಇದು ಟೂತ್ ಥಿಕ್ನೆಸ್, ಟೂತ್ ಥಿಕ್ನೆಸ್.
ಹೌದಾ? ಈಗ ಈ ಗ್ಯಾಪ್ ಇದೆ ನೋಡಿ ಇಲ್ಲಿ, ಈ ಗ್ಯಾಪ್ ಇದು ಟೂತ್ ಸ್ಪೇಸು, ಇದು ಇಲ್ಲಿಂದ ಇಲ್ಲಿಗೆ ಟೂತ್ ಸ್ಪೇಸು, ಇಲ್ಲಿಂದ ಇಲ್ಲಿಗೆ ಟೂತ್ ಥಿಕ್ನೆಸ್. ಸೊ ಟೂತ್ ಸ್ಪೇಸ್ ಮೈನಸ್ ಟೂತ್ ಥಿಕ್ನೆಸ್, ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಬ್ಯಾಕ್ಲಾಶ್. ಏನಂತಾರೆ? ಬ್ಯಾಕ್ಲಾಶ್ ಅಂತ ಕರೀತಾರೆ, ಬಿ ಎಲ್. ಓಕೆನಾ? ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಇದು ಜಾಸ್ತಿ ಇದ್ರೆ ಏನಾಗುತ್ತೆ? ಯು ಗೆಟ್ ಸೌಂಡ್. ಇದು ಜಾಸ್ತಿ ಇದ್ರೆ ಏನಾಗುತ್ತೆ? ಸೌಂಡ್ ಬರ್ತದೆ, ಪ್ಲಸ್ ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ. ವೇರ್ ಅಂಡ್ ಟೇರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಮತ್ತೆ ಸೌಂಡ್ ಬರ್ತದೆ. ಕಮ್ಮಿ ಇದ್ರೆ ಏನಾಗುತ್ತೆ? ಕಮ್ಮಿ ಇದ್ರೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ಸರಿಯಾಗಿ ಎಂಗೇಜ್ ಆಗಲ್ಲ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ಸರಿಯಾಗಿ ಎಂಗೇಜು ಆಗೋದಿಲ್ಲ. ಸೊ ಇದು ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೊಫೈಲ್ ಅಂದ್ರೆ ನೋಡಿ ಇದೆಲ್ಲ, ಈ ಶೇಪ್ ಇದೆಯಲ್ಲ, ಈ ಗೇಟ್, ಇದು ಶೇಪ್ ಒಂದೊಂದು ತರ ಹೆಂಗಿರ್ತವೆ, ಒಂದೊಂದು ಗೇರ್ಗಳು ಈ ತರ ಇರ್ತವೆ. ಒಂದೊಂದು ಗೇರ್ಗಳು ಈ ಶೇಪಲ್ಲಿ ಇರ್ತವೆ, ಇನ್ನೊಂದು ಗೇರ್ಗಳು ಹಿಂಗ್ ಬಂದು ಈ ಶೇಪಲ್ಲಿ ಇರ್ತವೆ, ಇನ್ನೊಂದು ಗೇರ್ಗಳು ಹಿಂಗ್ ಇರ್ತವೆ ಅಲ್ವೇನಪ್ಪ? ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಎಸ್ ಪ್ರೊಫೈಲ್. ಈ ಶೇಪ್ ಇದೆಯಲ್ಲ, ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಎಸ್ ಪ್ರೊಫೈಲ್. ಇದು ದಿಸ್ ಇಸ್ ಕಾಲ್ಡ್ ಎಸ್ ಸಿಂಪಲ್ ಗೇರ್ ಟ್ರೆಂಡ್. ಇಲ್ಲಿ ಎರಡೇ ಗೇರ್ ಇರೋದು, ಇಲ್ಲಿ ನೋಡು ಮಲ್ಟಿಪಲ್ ಗೇರ್ಸ್ ಆರ್ ದೇರ್, 4 ಗೇರ್ ಇದೆ. ದಿಸ್ ಇಸ್ ಕಂಪೌಂಡ್ ಗೇರ್ ಟ್ರೆಂಡ್. ಇನ್ನೂ ಒಂಥರ ಅಂತಾರೆ ಕಂಪೌಂಡ್ ಗೇರ್ ಟ್ರೆಂಡ್, ಇನ್ನೂ ಒಂಥರ ಅಂತಾರೆ. ಹಾಗೆ ಇದು ಕಂಪೌಂಡ್ ಗೇರ್ ಟ್ರೆಂಡ್. ಇದು ದಿಸ್ ಇಸ್ ಕಂಪೌಂಡ್ ಗೇರ್ ಟ್ರೆಂಡ್, ಇದು ಸಿಂಪಲ್ ಗೇರ್ ಟ್ರೆಂಡ್. ಇಲ್ಲಿ ಎರಡೇ ಇದೆ ನೋಡಿ, ಎರಡೇ ಶಾಫ್ಟ್, ಎರಡೇ ಗೇರ್ ಇರೋದು. ಇಲ್ಲಿ ದೇರ್ ಆರ್ 4 ಗೇರ್ಸ್ ನೋಡಿ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಇಲ್ಲಿ ಬರ್ತದೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ದಿಸ್ ಇಸ್ ಕಂಪೌಂಡ್ ಗೇರ್ ಟ್ರೆಂಡ್. ಸಿಂಪಲ್ ಗೇರ್ ಟ್ರೆಂಡ್. ರೇಷಿಯೋ ಅಂತಾರೆ, ಸ್ಪೀಡ್ ರೇಷಿಯೋ. ಸ್ಪೀಡ್ ರೇಷಿಯೋ ಅಂದ್ರೆ ಏನು? ಸ್ಪೀಡ್ ಆಫ್ ದಿಸ್ ಗೇರ್ ಇಸ್ ಎನ್ ಎ, ಸ್ಪೀಡ್ ಆಫ್ ದಿಸ್ ಗೇರ್ ಇಸ್ ಎನ್ ಬಿ. ಹೌದಾ? ಎನ್ ಎ ಬೈ ಎನ್ ಬಿ ಇಸ್ ಕಾಲ್ಡ್ ಆಸ್ ಸ್ಪೀಡ್ ರೇಷಿಯೋ. ಇಲ್ಲಿ ನೋಡಿ, ಇದು ಟಿ ಬಿ ಅಂದ್ರೆ ನಂಬರ್ ಆಫ್ ಟೀತ್ ಆನ್ ಗೇರ್ ಬಿ, ಟಿ ಎ ಅಂದ್ರೆ ನಂಬರ್ ಆಫ್ ಟೀತ್ ಆನ್ ಗೇರ್ ಎ. ನೋಡಿ ಹೆಂಗಿದೆ, ಉಲ್ಟಾ ಇದೆ ನೋಡಿ. ಇಲ್ಲಿ ಎನ್ ಎ ಬೈ ಎನ್ ಬಿ ಇದ್ರೆ ನೋಡಿ, ಎನ್ ಎ ಇಲ್ಲಿ ಮೇಲೆ ಇದೆ, ಸ್ಪೀಡ್ ಮೇಲೆ ಇದೆ, ಟೀತ್ ನಂಬರ್ ಆಫ್ ಟೀತ್ ಕೆಳಗಡೆ ಇದೆ. ನೋಡಿ ಇಲ್ಲೂ ಹಂಗೇನಾ, ಈ ಸ್ಪೀಡ್ ಕೆಳಗಡೆ ಇದೆ, ಇಲ್ಲಿ ಮೇಲೆ ಇದೆ. ಸೊ ಉಲ್ಟಾ ಇರ್ತದೆ, ರಿವರ್ಸ್ ಹಿಂಗಿಂಗ್ ಇರ್ತದೆ. ಸೊ ಇದು ಇಂಪಾರ್ಟೆಂಟ್. ಸೊ ಟಿ ಬಿ ಅಂದ್ರೆ ನಂಬರ್ ಆಫ್ ಟೀತ್ ಆನ್ ಬಿ ಗೇರ್, ಟಿ ಎ ಅಂದ್ರೆ ನಂಬರ್ ಆಫ್ ಟೀತ್ ಆನ್ ಎ ಗೇರ್, ಎನ್ ಎ ಅಂದ್ರೆ ಸ್ಪೀಡ್ ಆಫ್ ದ ಗೇರ್ ಎ, ಎನ್ ಬಿ ಅಂದ್ರೆ ಸ್ಪೀಡ್ ಆಫ್ ದ ಗೇರ್ ಬಿ. ಹುಡುಗ್ರ